ನಿಮ್ಮ ಅಷ್ಟು ವರ್ಷ ಆಳ್ವಿಕೆ ಒಳಗ ನೀವು ಪ್ರತೀಕಾರ ಹೆಂಗ ತೀರಿಸ್ಕೊಂಡ್ರಿ? ಕಾಂಗ್ರೆಸ್ ಅವ್ರ ಬಾಯಿ ಐತತ್ ಊರೆಲ್ಲ ಮಾತಾಡ್ತಾರಪ್ಪ. ಇಂದಿರಾ ಗಾಂಧಿ, ದುರ್ಗಿ, ಸಿಂಹಿನಿ ನಿಮ್ಮ ಆಡಳಿತದಾಗ ಯಾಕೆ ನೆನಪಾಗ್ಲಿಲ್ಲ? ಪಾಕಿಸ್ತಾನದ ಮೇಲೆ ಒಂದರೇ ಒಂದು ಪ್ರತೀಕಾರ ತೀರಿಸ್ಕೊಂಡಿವು ಕಾಂಗ್ರೆಸ್ ಅವರು. ಭಾರತದ ಮೇಲೆ ಆಗಿದ್ದ ದಾಳಿಗೆ ಅನ್ನಕ ಒಂದು ಉದಾಹರಣೆ ಕೊಡ್ರಿ. ಸಾಲು ಸಾಲು ಬಾಂಬ್ ಬ್ಲಾಸ್ಟ್ ಆಗಿದ್ದು ನಿಮ್ಮ ಆಡಳಿತದಾಗ. ಎಲ್ಲೈತಿ ಪ್ರತೀಕಾರ? ಶೇಡು, ಕಿಚ್ಚು. ಯುದ್ಧ ಮಾಡಿದ್ರೆ ಶಾಂತಿ ಬೇಕು, ಶಾಂತಿ ಮಾತಾಡಿದ್ರ ಇಂದಿರಾ ಗಾಂಧಿ ಹಂಗ ಯಾರೂ ಆಗಂಗಿಲ್ಲ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಬದಲಾಗಂಗಿಲ್ಲ ಬಿಡ್ರಿ. ನಮಸ್ಕಾರ ರೀ. ಈ ಕಾಂಗ್ರೆಸ್ ಅವ್ರಿಗೆ ಏನಾಗೈತೋ ಗೊತ್ತಿಲ್ಲ. ಬಾಯಿಗೆ ಬಂದಂಗ, ಮನಸ್ಸಿಗೆ ಬಂದಂಗ ಅರ್ಥ ಇರಲ್ದ ಮಾತಾಡತ್ತಾರ. ಹಿಂದೊಂದು ಮುಂದೊಂದು, ಆಗೊಂದು ಈಗೊಂದು, ಏನ್ ಬೇಕಾದ್ ಮಾತಾಡತ್ತಾರ ಅವರು. ಸೆನ್ಸ್ಲೆಸ್ ಮಾತಂದ್ರೆ ತಪ್ಪಾಗಂಗಿಲ್ಲ. ಈ ರೀತಿ ಮಾತಾಡೋದ್ರ ಮುಖಾಂತರ ಅವ್ರ ಮನಸ್ಥಿತಿ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಐತಿ ಅಂತ ತೋರಿಸ್ಕೊಡಕತ್ತಾರ. ಯುದ್ಧ ಮಾಡಿದ್ರ ಶಾಂತಿ ಮಾತಾಡ್ತಾರ, ಶಾಂತಿ ಮಾತಾಡಕ್ ಹೋದ್ರ ಇಂದಿರಾ ಗಾಂಧಿ ಅವ್ರ ಗತ್ಲೆ ಯಾರೂ ಆಗಂಗಿಲ್ಲ ಅಂತಾರ. ಒಂದ್ ರೀತಿ ತಲೆಯಾಗಿನ ವಯರ್ಗಳು ಡಿಲ್ಲ ಆಗ್ಯಾವನ್ನಂಗ ಮಾತಾಡತ್ತಾರ. ಅದ್ರಾಗೂ ನಮ್ಮ ಕರ್ನಾಟಕ ಕಾಂಗ್ರೆಸ್ ಅವ್ರಿಗೆ ಏನಾಗೈತೋ ಗೊತ್ತಿಲ್ಲ. ಅವ್ರ ಟ್ವಿಟರ್ ಹ್ಯಾಂಡಲ್ಗಂತೂ ತಲಿನ ಕೆಟ್ಟೈತಿ. ಹೆಂಗ್ ಬೇಕು ಹಂಗ ಟ್ವೀಟ್ ಮಾಡ್ಕೊಂತಾರ. ಯುದ್ಧ ಆಗಿದ್ದ ದಿನ ಶಾಂತಿ ಶಾಂತಿ ಅಂತ ಪ್ರತಿಪಾದನೆ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅಂದ್ರು. ಈಗ ಯುದ್ಧ ವಿರಾಮಗ ಒಪ್ಕೊಂಡಾರು ಅಂತ ಗೊತ್ತಾಗಿದ್ದ ತಡ ಇಂದಿರಾ ಗಾಂಧಿ 93 ಸೈನಿಕರನ್ನ ಮಂಡಿ ಉರ್ಸಿದ್ರು. ದುರ್ಗಿ, ಹೆಣ್ಣು ಹುಲಿ ಅವ್ರಂಗೆ ಯಾರು ಆಗಂಗಿಲ್ಲ ಅಂತ ಪೋಸ್ಟ್ ಮಾಡಕತ್ತಾರ. ಆತ್ರಿ, ನಾವು ಇಲ್ಲಿ ತನಕ ಯಾವತ್ತೂ ಹೇಳಿಲ್ಲ ಇಂದಿರಾ ಗಾಂಧಿ ಅವ್ರು ಮಾಡಿದ್ದು ಸರಿ ಅಲ್ಲ ಅಂತ. ಇಂದಿರಾ ಗಾಂಧಿ ಅವ್ರು ಮಾಡಿದ್ದು ಸರಿ ಐತಿ. ನಮ್ಮ ಭಾರತೀಯರಿಗೆಲ್ರಿಗೂ ಹೆಮ್ಮೆ ತಂದೈತಿ. ತಲತಲಾಂತರಗಳಿಗೂ ಕಾಂಗ್ರೆಸ್ ಪಕ್ಷ ಇರೋವರೆಗೂ ಇರ್ಲಿಲ್ಲ ಅಂದ್ರೂ ಅದೆಲ್ಲರಿಗೂ ನೆನಪಿರ್ತೈತಿ. ಮತ್ತೆ ನೀವು ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಆದ್ರ ಪ್ರಶ್ನೆ ಏನು ಗೊತ್ತೇನ್ರಿ? ನಿಮ್ಗೆ ನೆನಪಿದ್ದು ಮರ್ತಿರೋ ವಿಷಯಗಳನ್ನ ಮಾತಾಡೋದು. ನಿಮ್ದ ಕಾಂಗ್ರೆಸ್ ಆಡಳಿತ. ಪೂರ್ವ ಪಾಕಿಸ್ತಾನಕ್ಕೆ ಅನ್ಯಾಯ ಮಾಡತ್ತಿದ್ರು ಪಾಕಿಸ್ತಾನದವರು. ಅದರಿಂದಾಗಿನ ಜಗಳ ಬಗೆಹರಿಸಿದ್ರು. ಪೂರ್ವ ಪಾಕಿಸ್ತಾನದಾಗಿದ್ದ ಮುಸಲ್ಮಾನರಿಗೆ ಕಷ್ಟ ಆಗಿತ್ತು. ಅದಕ್ಕಾಗಿನ ಬಾಂಗ್ಲಾದೇಶ್ ಹೊಡೆದು ಕೊಟ್ರು, ಯುದ್ಧ ಗೆದ್ರು, ಹೆಮ್ಮೆ ತಂದ್ರು. ರೋಚಕ ಕತೆ ಸಿಂಹಿನಿ, ಒಪ್ಕೊಳ್ಳೋ ಮಾತ. ಆದ್ರೆ ಅದ್ರ ನೆಕ್ಸ್ಟ್ ರೀ ಯಾವಾಗಂದ್ರ ನಿಮ್ಮದು UPA ಸರ್ಕಾರ ಇತ್ತು ನೋಡ್ರಿ. 2004ರಿಂದ 2013 ತನಕ. ಆ ಸಂದರ್ಭದಾಗ ಒಂದು ದಾಳಿನ ಆಗ್ಲಿಲ್ಲೇನ್ರಿ, ಒಂದು ಅಟ್ಯಾಕ್ ಆಗ್ಲಿಲ್ಲೇನ್ರಿ, ಒಂದು ಬಾಂಬ್ ಬ್ಲಾಸ್ಟ್ ಆಗ್ಲಿಲ್ಲೇನ್ರಿ, ಏನೂ ಆಗ್ಲೇ ಇಲ್ಲೇನ್ರಿ. ಮೇ ಬಿ ನಿಮ್ಮ ಪ್ರಕಾರ ಆಗಿಲ್ಲ, ಬಟ್ ರಿಯಾಲಿಟಿ ನಾ ಹೇಳ್ತೇನೆ ಕೇಳ್ರಿ. 2005ರಾಗ ದಿಲ್ಲಿ ಒಳಗ ನಿಮ್ದ ಸರ್ಕಾರ ಇದ್ದಾಗ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಯ್ತು. ದೆಲ್ಯಾಗ 70 ಮಂದಿ ನಾಗರಿಕರು ಸತ್ರು. ಇನ್ನ 2006ರಾಗ ವಾರಣಾಸಿ ಬಾಂಬ್ ಬ್ಲಾಸ್ಟ್ ಆಯ್ತು. ಅದ್ರಾಗ 28 ಮಂದಿ ಸತ್ರು ನಾಗರಿಕರು. ಅವಾಗ ಯಾಕೆ ನಿಮಗೆ ಇಂದಿರಾ ಗಾಂಧಿ ಅವರ ತೇರಿ ನೆನಪಾಗ್ಲಿಲ್ಲ, ಅವರ ಸಿಂಹಿನಿ ಅನ್ನೋದು ನೆನಪಾಗ್ಲಿಲ್ಲ? ಯಾಕೆ ನೆನಪಾಗ್ಲಿಲ್ಲ? ಆ ನಿಮ್ಮ ಭಾರತದ ದುರ್ಗಿ ನಿಮಗೆ ಯಾಕೆ ನೆನಪಾಗ್ಲಿಲ್ಲ? ಇನ್ನ 2006ರಾಗ ಮುಂಬೈ ಟ್ರೈನ್ ಬ್ಲಾಸ್ಟ್ ಆಯ್ತು. 209 ಮಂದಿ ಸತ್ರು. ಇನ್ನ ಅದೇ ವರ್ಷದಾಗ 2006ರಾಗ ಮಾಲೆಗಾಂವ್ ಅಟ್ಯಾಕ್ ಆಯ್ತು. ಅದ್ರಾಗೂ 40 ಮಂದಿ ಸತ್ರು. ನಿಮಗ್ ಅವಾಗ ಯಾಕೆ ನೆನಪಾಗ್ಲಿಲ್ಲ ನಿಮ್ಮ ಸಿಂಹಿನಿ ಇಂದಿರಾ ಗಾಂಧಿ ಅವರು? ಕೆಚ್ಚದೆ ಹೋರಾಟಗಾತಿ. ಆ ಸಂದರ್ಭದಾಗ ನಿಮ್ಗೆ ನೆನಪಾಗ್ಬೇಕಾಗಿತ್ತಲ್ಲ, ಯಾಕೆ ನೆನಪಾಗ್ಲಿಲ್ಲ? 2007ರಾಗ ಸಂಜೋತಾ ಎಕ್ಸ್ಪ್ರೆಸ್ ಅಟ್ಯಾಕ್ ಆಯ್ತು. 70 ಮಂದಿ ಸತ್ರು. ಇನ್ನು 2007ರಾಗ ಜೈಪುರ್ ಅಟ್ಯಾಕ್ ಆಯ್ತು. ಅದ್ರಾಗ 71 ಮಂದಿ ಸತ್ರು. ಅವಾಗ ನಿಮಗ ಇಂದಿರಾ ಗಾಂಧಿ ಅವರ ವೀರಾವೇಶ ನೆನಪಾಗ್ಲಿಲ್ಲ, ದುರ್ಗಿ ಅವತಾರ ನೆನಪಾಗ್ಲಿಲ್ಲ. ಮಹಾ ಹೋರಾಟಗಾತಿ, ಕೆಚ್ಚದೆಯ ನಾರಿ ಇಂದಿರಾ ಗಾಂಧಿ ಅವ್ರು ನಿಮಗೆ ನೆನಪಾಗ್ಲಿಲ್ಲ. ಪ್ರತೀಕಾರ ತೀರಿಸ್ಕೊಳ್ಳೇ ಇಲ್ಲ. 2008ರಾಗ ಅಹಮದಾಬಾದ್ ಅಟ್ಯಾಕ್ ಆಯ್ತು. 56 ಮಂದಿ ನಾಗರಿಕರು ಸತ್ತು ಹೋದ್ರು. 2008ರಾಗ ಮತ್ತೆ ಡೆಲ್ಲಿ ಒಳಗ ಅಟ್ಯಾಕ್ ಆಯ್ತು, ಬಾಂಬ್ ಬ್ಲಾಸ್ಟ್ ಆಯ್ತು. 36 ಮಂದಿ ಸತ್ರು. ಅವಾಗೂ ನಿಮಗೆ ಯಾರಿಗೂ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೆನಪಾಗ್ಲಿಲ್ಲ. ವೀರಾವೇಶದಿಂದ ಸೈನ್ಯವನ್ನ ನುಗ್ಗಿಸಿ ಬಾಂಗ್ಲಾದೇಶ ಕೊಟ್ಟ ಇಂದಿರಾ ಗಾಂಧಿಯವರು ಅವತ್ತು ನೆನಪಾಗ್ಲಿಲ್ಲ. ಅದು ಯಾಕೆ ನೆನಪಾಗ್ಲಿಲ್ಲ ಅಂತ ಗೊತ್ತಿಲ್ಲ. 2008ರಾಗ ಮುಂಬೈ ಅಟ್ಯಾಕ್ ಆಯ್ತು. 171 ಮಂದಿ ಸತ್ರು. 2010ರಾಗ ಪುಣೆ ಅಟ್ಯಾಕ್ ಆಯ್ತು. ಪುಣೆ ಒಳಗ ಬಾಂಬ್ ಬ್ಲಾಸ್ಟ್ ಆಯ್ತು. 17 ಮಂದಿ ಸತ್ರು. ಅವಾಗೂ ಈ ಕಾಂಗ್ರೆಸ್ ಅವ್ರಿಗೆ ಇಂದಿರಾ ಗಾಂಧಿ ಅವರು ನೆನಪಾಗ್ಲಿಲ್ಲ. ಅವರ ಧೈರ್ಯ, ಶೌರ್ಯ ಏನೂ ನೆನಪಾಗ್ಲಿಲ್ಲ. ಇನ್ನ 2011ರಾಗ ಮುಂಬೈ ಬ್ಲಾಸ್ಟ್ ಆಯ್ತು. ಸರಣಿ ಬಾಂಬ್ ದಾಳಿ ಆಯ್ತು. ತಾಜ್ ಹೋಟೆಲ್ನು ಬ್ಲಾಸ್ಟ್ ಆಗಿದ್ ಇದ ಸಂದರ್ಭದಾಗ 26 ಮಂದಿ ಸತ್ರು, 700ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾದ್ರು.
ನಮ್ಮ ವೀರ ಯೋಧರು ಎಷ್ಟು ಮಂದಿ ತಮ್ಮ ಪ್ರಾಣನ ಬಲಿದಾನ ಮಾಡಿದ್ರು. ಅವಾಗ ನಿಮಗ ಇಂದಿರಾ ಗಾಂಧಿ ಅವರು ಯಾಕೆ ನೆನಪಾಗ್ಲಿಲ್ಲ? ಅಂದ್ರೆ ನಿಮ್ಮ ಸರ್ಕಾರ ಇತ್ತು. ನಿಮ್ಮ ಸರ್ಕಾರದವ್ರಿಗಿನ ಇಂದಿರಾ ಗಾಂಧಿ ನೆನಪಿರ್ಲಿಲ್ಲ, ನಿಮಗೆಲ್ಲ ಎಲ್ಲಿ ನೆನಪಾಗ್ಬೇಕು? ಮತ್ತೆ 2011 ಡೆಲ್ಲಿ ಬ್ಲಾಸ್ಟ್ ಆಗಿ 11 ಮಂದಿ ಸಾಯ್ತಾರ. 2013 ಹೈದರಾಬಾದ್ ಅಟ್ಯಾಕ್ನಾಗ 18 ಮಂದಿ ಸಾಯ್ತಾರ. ಅವಾಗ ಯಾವಾಗೂ ನೆನಪಾಗದೆ ಇರೋ ಹೆಣ್ಣು ಹುಲಿ ಸಿಂಹಿನಿ ದುರ್ಗಿ ಇಂದಿರಾ ಗಾಂಧಿ ಅವರು ಈಗ ನೆನಪಾಗತ್ತಾರ. ಈಗ ಅದು ಯಾಕೆ ನೆನಪಾಕತ್ತಾರೋ ಗೊತ್ತಿಲ್ಲ. ಈಗ ಯುದ್ಧ ವಿರಾಮ ಹೇಳಿದ ತಕ್ಷಣ ಸಿಡಿದೆದ್ದು ಇಂದಿರಾ ಗಾಂಧಿ ಹಂಗೆ ಯಾರೂ ಆಗಂಗಿಲ್ಲ. ವಜ್ರ, ಬಂಗಾರ, ಬೆಳ್ಳಿ ನಮ್ಮ ದೇಶಕ್ಕೆ ಸಿಕ್ಕ ಉಕ್ಕಿನ ವಜ್ರ, ಅದು ಇದು ಏನ್ ನಿಮ್ಮ ಕವಿ ಹೊರಗೆ ಬರಾಕತ್ತಾನ, ಬಾಯಾಗಿನ ಕವಿ ಕೈಯಾಗ ಬಂದು ಟ್ವೀಟ್ ಮಾಡ್ಸಕತ್ತಾನ, ಹೌದಿಲ್ರಿ? ಆದ್ರೆ ನಿಮಗೆಲ್ಲರಿಗೆ ಗೊತ್ತಿದ್ದು ಮರ್ತಿರೋ ವಿಷಯ ಇನ್ನೊಂದೈತ್ರಿ. ಅದೇನಪ್ಪ ಅಂದ್ರ ಬಿಜೆಪಿ ಗೌರ್ಮೆಂಟ್. ನಿಮ್ಮ ಪ್ರಕಾರ ಮೋದಿ ಅವ್ರ ಗೌರ್ಮೆಂಟ್ ಬಂದ ಮ್ಯಾಲ ಎಲ್ಲೆಲ್ಲ ಅಟ್ಯಾಕ್ ಆತು, ಅದಕ್ಕೆ ಪ್ರತೀಕಾರ ಹೆಂಗ ತೀರಿಸ್ಕೊಂಡ್ರು ಅನ್ನೋದು. ನಿಮ್ ಇಷ್ಟು ವರ್ಷದ ಎಲ್ಲ ಲಿಸ್ಟ್ ಒಳಗೆ ಒಂದು ಸಲ ನೀವು ಪ್ರತೀಕಾರ ತೀರಿಸ್ಕೊಂಡಿಲ್ಲ. ಅದ ಒಂದು ಇಂದಿರಾ ಗಾಂಧಿ ಅವ್ರು ತೀರಿಸ್ಕೊಂಡಿದ್ದನ್ನ ನೀವು ಇಟ್ಕೊಂಡಿರ, ಅದು ನಮ್ಮ ಮೇಲೆ ಯುದ್ಧ ಆಗಿರ್ಲಿಲ್ಲ. ಮತ್ತ ಬಿಡ್ರಿ, ಅದೆಲ್ಲ ಭಾಳ ಉದ್ದ ಹೋಗೈತಿ ಮಾತಾಡ್ಕೋತ ಹೋದ್ರ. ಈಗ ಮೋದಿ ಅವ್ರ ಗೌರ್ಮೆಂಟ್ ಬಂದ ಮೇಲೆ ಏನೇನು ಭಯೋತ್ಪಾದಕ ದಾಳಿ ಆತು, ಅದಕ್ಕೆ ಪ್ರತೀಕಾರ ಹೆಂಗ ತೀರಿಸ್ಕೊಂಡ್ರು ಅಂತ ಹೇಳ್ತೇನೆ. 2016 ಉರಿ ಅಟ್ಯಾಕ್ ಆತು, ನೆನ್ಪೈತೀನ್ರಿ, ಅದನ್ನ ನೀವು ಮರೆಯಂಗಿಲ್ಲ ಬಿಡ್ರಿ. ಅದರ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆತು, ಎಷ್ಟು ಭಾರಿ ಆತಲ್ರಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಪಿಕ್ಚರ್ ಬಂದೈತೆ, ಹೋಗಿ ನೋಡ್ರಿ. 2019 ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು, ಆವಾಗ ಏರ್ ಸ್ಟ್ರೈಕ್ ಮಾಡಿ ಪ್ರತೀಕಾರ ತೀರಿಸ್ಕೊಂಡ್ರು. ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ಭಾಳಷ್ಟು ವೆಬ್ ಸೀರೀಸ್ ಬಂದವು, ದಯವಿಟ್ಟು ನೋಡ್ರಿ. ಈಗ 2025 ಪೆಹಲ್ಗಾಮ್ ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕ್ ಬದಲಾ ತಗೊಳಕ ಆಪರೇಷನ್ ಸಿಂಧೂರ ಮಾಡಾಕತ್ತಾರ. ಹೌದೇನೋ, ಕದನ ವಿರಾಮ ಘೋಷಣೆ ಮಾಡೋನು ಅಂತ ಅಂದಿದ್ರು. ಆದ್ರೆ ಪಾಕಿಸ್ತಾನದ ಬುದ್ಧಿ ಒಂದಿಟ್ಟು ನಿಮಗೆ ಹೋಲ್ತೈತಿ, ಬಾಲ ಬಿಚ್ಚಿ ಬಿಡ್ತದ, ಮತ್ತೆ ಮುದುರ್ಕೊಂಡು ಸುಮ್ ಕುಂದಿರ್ಲಿಲ್ಲ. ಅದಕ್ಕೆ ಆಪರೇಷನ್ ಸಿಂಧೂರ ಈಗೂ ಚಾಲ್ತಿ ಒಳಗೈತಿ ಅಂತ ಹೇಳ್ಯಾರ. ಅದಿನ್ನೂ ತೀರಿಲ್ಲ, ಆದ್ರೆ ಪ್ರತೀಕಾರ ಒಂದು ಮಟ್ಟಿಗೆ ತಣ್ಣಗಾಗೈತಿ. ಒಳಗೆ ಹೊಕ್ಕ ಹೊಡೆದಾರ, ಇನ್ನು ಹೊಡ್ಯಾಕೂ ಹತ್ಯಾರ. ಅವ್ರಿಗೆ ಗಡ ಗಡ ನಡಗ್ಬೇಕು ಆ ರೀತಿ ಮಾಡಕತ್ತಾರ. ಸಿಂಧು ಒಪ್ಪಂದ ರದ್ದು ಮಾಡ್ಯಾರ, ನೀರಿಗೂ ಹಾಹಾಕಾರ ಕೇಳಂಗ ಮಾಡ್ಯಾರ. ಎಲ್ಲ ಸುತ್ತಿರುವ ವೈರೇ ಪಡೆಗಳಿಗೆ ದಾರಿ ಮಾಡಿಕೊಟ್ಟಾರ. ಇದಕ್ಕಿನ್ನ ಇನ್ನೇನು ಬೇಕು ನಿಮಗ? ಇನ್ನೂ ಮುಂದುವರೆದೈತಿ, ಇನ್ನ ಅರ್ಧನೂ ಆಗಿಲ್ಲ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೇ. ಆದರೂ ನಿಮಗೆ ಇಂದಿರಾ ಗಾಂಧಿಯವ್ರು ಬೇಕು. ಇಂದಿರಾ ಗಾಂಧಿಯವ್ರು ಫಸ್ಟ್ ಕ್ಲಾಸ್, ನಾನು ಅದ್ರ ಬಗ್ಗೆ ಒಂದು ಮಾತು ಮಾತಾಡಂಗಿಲ್ಲ. ಆದ್ರೆ ನೀವು ಇಷ್ಟೆಲ್ಲ ಹಿಂದಿನ ಘಟನೆಗಳು ಕೇಳಿಸ್ಕೊಂಡ್ರೆ ನೋಡ್ರಿ, 2005, 6, 7, 8, 9, 10, 11, 12 ಇಲ್ಲಿ ತನಕನೂ ನೀವು ಒಂದು ಸಲ ಇಂದಿರಾ ಗಾಂಧಿಯವ್ರು ನೆನೆಸ್ಕೊಳ್ಳಿಲ್ಲ ಅಲ್ಲ. ಈ ಇಷ್ಟೆಲ್ಲ ಲಿಸ್ಟ್ ಒಳಗೆ ಬರೀ ಅಟ್ಯಾಕ್ ಆಗ್ಯಾವಲ್ಲಪ್ಪ. ಉದ್ಧಾರ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ ಭಾರತನ, ಆದ್ರೆ ಅಟ್ಯಾಕ್ ಮಾಡಕ್ಕೆ ಭಯೋತ್ಪಾದಕರಿಗೆ ಒಳ್ಳೆ ಅವಕಾಶ ಅಂತರೂ ಮಾಡಿಕೊಟ್ಟಾರ ಈ ಕಾಂಗ್ರೆಸ್ ಅವರು. ಅಂದಂಗ ಇಂದಿರಾ ಗಾಂಧಿ ಅನ್ನಕತ್ತಿರಲ್ಲ, ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶ ಸೆಪ್ರೇಟ್ ಮಾಡಕ್ಕ, ಅಂದ್ರೆ ಏನ ಪೂರ್ವ ಪಾಕಿಸ್ತಾನನ ಸೆಪ್ರೇಟ್ ಮಾಡಿ ಬಾಂಗ್ಲಾದೇಶ್ ಮಾಡಕ್ಕ ಅಷ್ಟೆಲ್ಲ ರಣಚಂಡಿ ಅವತಾರ ತಾಳಿ ನಮ್ಮ ಸೈನಿಕರನ್ನ ಬಳಸ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸಿದ್ರಲ್ಲ. ಹಂಗ ಮಾಡಿ POK ತಗೋಬೇಕಾಗಿತ್ತಲ್ಲ, ಯಾಕೆ ತಗೊಳ್ಳಿಲ್ಲ? ಅವ್ರ ಕೈ ಯಾರು ಕಟ್ ಹಾಕಿದ್ರು? ಆ ದುರ್ಗಿ ರಣಚಂಡಿ ಸಿಡದ್ ಯಾಕೆ ಹೇಳಲಿಲ್ಲ? ಅದೇನೋಪ್ಪ, ಅವಾಗಿನ ಕಾಲದ ಕತೆ ನಮಗೂ ಗೊತ್ತಿಲ್ಲ, ಏನೇನೋ ಆಗೈತೋ. ಆದ್ರೆ ಈಗ ನೀವು ಮಾತಾಡತ್ತಿರಲ್ಲ ಇಂದಿರಾ ಗಾಂಧಿ ಹಂಗೆ ಯಾರು ಆಗಲ್ಲತ್ತ. ನೀವು ಹೇಳ್ರಿ ನನಗೆ, ಯಾಕೆ ತಗೋಲಿಲ್ಲ? ಅದೆಲ್ಲಾನು ಆಯ್ತು ಬಿಡಪ್ಪ, ಆಗಿ ಹೋಗಿದ್ದು, ಯಾಕೆ ಮಾತಾಡೋನು ಅಂತ ಅನ್ಕೊಂಡ್ರು. ಇಂದಿರಾ ಗಾಂಧಿ ಅವ್ರು ಆದಮೇಲೆ ಭಾಳ ಮಂದಿ ಬಂದ್ರಿ, ನೀವು ಕಾಂಗ್ರೆಸ್ ಅವ್ರ ಆಳ್ವಿಕೆ ಮಾಡಿದ್ರಿ. ಸೋನಿಯಾ ಗಾಂಧಿ ಅವರು ಅದೇ ರೀ ಮನಮೋಹನ್ ಸಿಂಗ್ ಅವ್ರನ್ನ ಮುಂದಿಟ್ಟು ಹಿಂದೆ ಆಳ್ವಿಕೆ ನಡ್ಸತ್ತಿದ್ರು ನೋಡ್ರಿ. ಆ ಟೈಮ್ನಾಗ ಮುಂಬೈ ಬ್ಲಾಸ್ಟ್ ಆಯಿತು, ತಾಜ್ ಹೋಟೆಲ್ ಬ್ಲಾಸ್ಟ್ ಆಯಿತು, ಹೌದಿಲ್ರಿ? ಆ ಟೈಮ್ನಾಗ ನೀವು ಏನು ಪ್ರತಿಕಾರ ತೀರಿಸ್ಕೊಂಡ್ರಿ? ಪಾಕಿಸ್ತಾನದವ್ರಿಗೆ ಏನಾರೇ ಮಾಡಿದ್ರ? ಎಲ್ಲ ಜಗತ್ತಿಗೆ ಜಾಹೀರಾಯಿತು ಪಾಕಿಸ್ತಾನದ ಪ್ರೀ ಪ್ಲ್ಯಾನ್ ಅಂಥೇಳಿ. ಆ ತಹವುರ್ರಾನ ಬಂದನಲ್ರಿ, ಅವನು ಆ ಹೆಡ್ಲಿ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು, ಅದೆಲ್ಲ ಗೊತ್ತಾಯ್ತು. ನೀವು ಅವಾಗ ರಿವೆಂಜ್ ತೊಗೋಬೇಕಾಗಿತ್ತಲ್ರಿ. ನೀವು ಅವಾಗ ಅವ್ರಿಗೆಲ್ಲ ಹೆಡೆ ಮುರಿ ಕಟ್ಟಿದ್ರಿ ಅಂದ್ರೆ ಇಷ್ಟೆಲ್ಲ ಯಾಕೆ ಹಾಕಿತ್ತು? ನೀವು ಅವ್ರಿಗೆ ಬೆಳೆ ಹಾಕಿ ಬಿಟ್ರಿ, ಏನೂ ಮಾಡ್ಕೊಳಂಗಿಲ್ಲ ಇವ್ರು ನಂಬುದು. ಹೋಗಿ ಬಾಂಬ್ ಹಾಕೊಂಡು ಬಂದು ಬಿರಿಯಾನಿ ತಿನ್ನೋನು ಮಕ್ಕಳನು ಅನ್ಕೊಂಡ್ರವ್ರು. ಹಿಂಗಾಗಿ ಆಗಿನ ಈ ಪರಿಸ್ಥಿತಿಗೆ ಭಯೋತ್ಪಾದಕರ ಬೆಳೆದ ನಿಂತಾರ. ಒಂದು ರೀತಿ ನೀವೇ ಬೆಳೆಸಿದ ಲೆಕ್ಕ, ಅವ್ರಿಗೇನು ಮಾಡಲ್ದ.
ಈಗ ಮಾಡಾಕತ್ತಾರ, ಅವ್ರಿಗೆ ಗೊತ್ತಿರಂಗಿಲ್ಲೇನ್ರಿ ಯುದ್ಧ ಮಾಡ್ಸಾಕತ್ತಾರ, ಯುದ್ಧದ ಬಗ್ಗೆ ಎಲ್ಲ ಮಾಹಿತಿ ಇಟ್ಕೊಂಡ ಮಾಡ್ತಿರ್ತಾರ. ನೀವು ಬರೀ ಒಣ ಮಾತು ಮಾತಾಡಬೇಡ್ರಿ. ನಿಮ್ಗೆ ಕೆಲಸ ಇಲ್ಲ ಅಂದ್ರೆ ಹೇಳ್ರಿ, ಏನಾರ ಕೆಲಸ ಕೊಡಿಸೋ ವ್ಯವಸ್ಥೆ ಮಾಡೋನು. ಬರೀ ಇಂಥ ಪಾಲ್ತು ಮಾತು ಮಾತಾಡೋದನ್ನ ನಾ ಕೆಲಸ ಮಾಡ್ಕೋತಂದ್ರೆ ನಡೆಯಂಗಿಲ್ರಿ. ಇನ್ನೊಂದು ಗಮನಿಸಿರೇನ್ರಿ ನೀವು, ಪೂರ್ವ ಪಾಕಿಸ್ತಾನನ ಬ್ಯಾರೆ ಮಾಡಿ ಬಾಂಗ್ಲಾದೇಶ್ ಮಾಡಿ ಗೆದ್ದಿದ್ದು ಇಂದಿರಾ ಗಾಂಧಿಯವರು. ಸೈನಿಕರು ಹೋಗಿ ಹೊಡೆದು ಬಂದರು, ಬಟ್ ಹೆಸರು ಬಂದಿದ್ದು ಇಂದಿರಾ ಗಾಂಧಿಯವ್ರದ್ದು. ಈಗ ಮೋದಿ ಸರ್ಕಾರ ಇಷ್ಟೆಲ್ಲ ಫ್ರೀ ಹ್ಯಾಂಡ್ ಬಿಟ್ಟೈತೆ ಸೈನಿಕರಿಗೆ, ಏನು ಮಾಡ್ತೀರಿ ಮಾಡ್ರಿ, ಅವ್ರಿಗೆ ಬುದ್ಧಿ ಕಲಿಸ್ರಿ ಅಂತ. ಆದರೆ ಈಗ ಎಲ್ಲ ತಿರೋದು ಸೈನಿಕರ, ಮೋದಿ ಸರ್ಕಾರ ಅಲ್ಲ. ಇವ್ರದ್ದು ತಲೆ ಅಂದ್ರೆ ತಲೆ ಸಿಕ್ಕಾಪಟ್ಟಿ ಓಡ್ತೈತಿ. ಹೋಗ್ಲಿ ಬಿಡ್ರಿ, ಯಾರು ಗೆಲ್ತಾರು, ಯಾರ ಹೆಸರು ಬರ್ತೈತಿ ಅನ್ನೋದಕ್ಕಿಂತ ಭಾರತಕ್ಕೆ ಅದು ಎಷ್ಟು ಒಳ್ಳೆಯದು, ನಮ್ಮ ಹೆಮ್ಮೆಯ ಸೈನಿಕರು ನಮ್ಮ ದೇಶಕ್ಕೆ ರಕ್ಷಣೆ ನೀಡ್ತಾರ ಅನ್ನೋದು ಮುಖ್ಯ ಆಕೈತಿ. ನಮಗೂ ಸೈನಿಕರ ಮೇಲೆ ಭಾಳ ಹೆಮ್ಮೆ ಐತ್ರಿ. ಹಂಗೆ ಇಂದಿರಾ ಗಾಂಧಿ ಅವ್ರ ಮೇಲೂ ಐತಿ. ನೀವು ಸುಮ್ಮ ಅವ್ರ ಹೆಸರು ಎಲ್ಲಾದ್ರೂ ತಡಕಿಸ್ಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.